ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಹನುಮಂತನ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಅದೇನು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಹನುಮಂತು ಇಷ್ಟ ಅನ್ನಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಸರಿಗಮಪ ಮೂಲಕ ಹನುಮಂತು ಎಲ್ಲರ ಫೇವ್ರೇಟ್ ಅದಾದ ನಂತರ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಎಲ್ಲರ ಮನಗೆದ್ದು ಇದೀಗ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಕುರಿ ಕಾಯ್ತಾ ಓದೋದನ್ನು ನಿಲ್ಲಿಸಿ ಬಡವರ ಮನೆಯಲ್ಲಿ ಪರದಾಡ್ತಾ ಬೆಳೆದಿದ್ದ ಹನುಮಂತ ಇದೀಗ 1/2 ಕೋಟಿಯ ಅಧೀಕ್ಷಕ ಅಂತ ಹೇಳಬಹುದು. ಇನ್ನು ದೇವರು ಹನುಮಂತು ದಡ್ಡನಾದರೂ ಬಡವನಾದರೂ ಜೊತೆಗೆ ಓದದೇ ಇದ್ದರೂ ಕೂಡ ಉತ್ತಮವಾದ ಟ್ಯಾಲೆಂಟ್ ಕೊಟ್ಟು ಭೂಮಿಗೆ ಕಳಿಸಿದ್ರು. ಹೌದು, ಹಾಡಿನ ಮೂಲಕ ಇಡೀ ಜಗತ್ತಿಗೆ ಪರಿಚಯ ಆಗಿದ್ದ ಹನುಮಂತು ತನ್ನ ಅದ್ಭುತ ಹಾಡುಗಳ ಮೂಲಕ ದೊಡ್ಡ ಹೆಸರು ಮಾಡಿದ. ಅದಾದ ನಂತರ ಇದೀಗ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆಗಿ 50 ಲಕ್ಷ ರೂಪಾಯಿಯನ್ನು ತನ್ನದಾಗಿಸಿಕೊಂಡು ಬಿಗ್ ಬಾಸ್ ಟ್ರೋಫಿಯನ್ನು ಗೆದ್ದಿದ್ದಾನೆ. ಇದೀಗ ಹನುಮಂತು ಬಿಗ್ ಬಾಸ್ ಗೆಲ್ತಾ ಇದ್ದಂಗೆನೆ ಸರಿಗಮಪಗೂ ಕೂಡ ಮತ್ತೆ ಹನುಮಂತು ಎಂಟ್ರಿ ಕೊಡಬೇಕು ಅಂತ ಅವರ ಅಭಿಮಾನಿಗಳು ಬೇಡಿಕೆಯನ್ನು ಇಟ್ಟಿದ್ದಾರೆ. ಹೌದು, ಹನುಮಂತು 50 ಲಕ್ಷ ರೂಪಾಯಿ ಗೆದ್ದಿದ್ದು ಎಲ್ಲರಿಗೂ ಕೂಡ ಖುಷಿ ಕೊಟ್ಟಿದೆ. 1/2 ಕೋಟಿಯ ಒಡೆಯ ಇದೀಗ ಸರಿಗಮಪ ಸೀಸನ್ಗೂ ಕೂಡ ಲಗ್ಗೆ ಇಡಬೇಕು ಅನ್ನೋದು ಆತನ ಅಭಿಮಾನಿಗಳ ಹೆಬ್ಬಯಕೆ. ಇದೀಗ ಸರಿಗಮಪ ಸೀಸನ್ ಶುರುವಾಗಿದ್ದು ಹನುಮಂತು ಕೂಡ ಈ ಒಂದು ಸೀಸನ್ಗೆ ಬರಬೇಕು ಅಂತ ಅಭಿಮಾನಿಗಳು ಇದೀಗ ಕೇಳ್ತಾ ಇದ್ದಾರಂತೆ. ಹೌದು, ಹೀಗಾಗಿ ಹನುಮಂತು ಅವರನ್ನು ಜೀ ಕನ್ನಡ ಸರಿಗಮಪ ಕಾರ್ಯಕ್ರಮಕ್ಕೆ ಕರೆಸಬೇಕು ಅಂತ ಒತ್ತಾಯಗಳು ಬರ್ತಾ ಇದ್ದು, ಉತ್ತರ ಕರ್ನಾಟಕದ ಹುಲಿ ಹನುಮಂತು ಅವರ ಅದ್ಭುತ ಹಾಡುಗಳನ್ನು ಕೇಳಬೇಕು ಅನ್ನುವ ಆಸೆ ಜೀ ಕನ್ನಡ ಸರಿಗಮಪ ಕಾರ್ಯಕ್ರಮದ ಅಭಿಮಾನಿಗಳಿಗಿದೆಯಂತೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಜೀ ಕನ್ನಡ ಸರಿಗಮಪ ಕಾರ್ಯಕ್ರಮದ ಅಭಿಮಾನಿಗಳು ಡಿಮ್ಯಾಂಡ್ ಮಾಡ್ತಾ ಇದ್ದು, ಹನುಮಂತು ಮತ್ತೆ ಜೀ ಕನ್ನಡದ ಸರಿಗಮಪ ಕಾರ್ಯಕ್ರಮಕ್ಕೆ ಬರಬೇಕು, ಮತ್ತೆ ತಮ್ಮ ಟ್ಯಾಲೆಂಟನ್ನು ತೋರಿಸಿ ಅದ್ಭುತವಾಗಿ ಹಾಡನ್ನು ಹಾಡ್ತಾ ಕನ್ನಡಿಗರ ಮನಸ್ಸನ್ನು ಗೆಲ್ಲಬೇಕು ಅಂತ ಅಭಿಮಾನಿಗಳು ಬಯಸ್ತಾ ಇದ್ದಾರಂತೆ. ಹೀಗಾಗಿ ಹನುಮಂತು ಕೂಡ ಶೀಘ್ರದಲ್ಲೇ ಬಿಗ್ ಬಾಸ್ ಮುಗಿದಿರೋದ್ರಿಂದ ಸರಿಗಮಪಗೆ ಕಾಲಿಡ್ತಾರೆ ಅಂತ ಹೇಳಲಾಗ್ತಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.